अस्सलामुअलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। चिंचोली में सर्वधर्म कमेटी की जानिब से एहतजाज मुनक्किद किया गया। सामाइन, चिंचोली तहसील ऑफिस के रूबरू सर्वधर्म कमेटी की जानिब से हुबली BBB कॉलेज कैंपस में पेश आए हादसे को लेकर एहतजाज किया गया। इस दौरान तमाम मज़ाहिब के ज़िम्मेदारान ने नाराजगी जाहिर करते हुए मरकजी और रियासती हुकूमत से मुतालबा किया कि ऐसे मुलजिमों पर सख्त कार्रवाई की जानी चाहिए। नाजरीन, एक बात मैं बताता चलूं कि इस वक्त हमारे रियासत में चंद दिनों के अंदर पेश आए हादसे, एक तरफ फयाज नामी शख्स ने नेहा हिरेमठ लड़की का बेदर्दी से कत्ल कर दिया, तो दूसरी तरफ रुखसाना नामी लड़की का प्रदीप नामी शख्स ने जिंदा जला दिया था, जिसको पुलिस ने गिरफ्तार भी किया। ये एक ही रियासत के चंद दिनों के अंदर पेश आए वारदात है। इस वक्त सोशल मीडिया पर जिस तरह असबियत से जो बातें पेश की जा रही हैं, उनको एक ही नजर से देखना चाहिए। ऐसे मुलजिमों को सजा दिलाने के लिए सियासी जमातों को खुलकर बोलना होगा। जनाब अब्दुल बासित, साबिका चेयरमैन बल्दिया चिंचोली, ने अपने खिताब में कहा कि ऐसे लोगों को उसी मकाम पर सजा देनी चाहिए और उसको सियासी मामला न समझे। हम ये चाहते हैं कि मरकजी और रियासती हुकूमत खवातीन के तहफ़्फ़ुज़ के लिए सख्त कानून नाफिज करे। एक के बाद दिगर ने अपने ख्यालात का इजहार करते हुए नाराजगी जाहिर की और कर्नाटक गवर्नर को तहसीलदार चिंचोली के जरिए मेमोरेंडम पेश किया। इस मौके पर चित्रशेखर पाटिल, आर गणपतराव, उडुपी स्वामी नागू गुन्नाजी, मुफ्ती अब्दुल अहद कासमी, जगन्नाथ गुत्तेदार, जगन्नाथ कट्टी, गुंडैया स्वामी, आनंद टैगर, हाफिज मोहम्मद इस्माइल, शेख फरीद, असलम सौदागर, नुमान पटेल, अब्दुल मन्नान, मोहम्मद अहमद, मोहम्मद अल्ताफ के अलावा दीगर अहबाब मौजूद थे। ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ಇಲ್ಲಿ ಬಂದು ಇದಕ್ಕೆ ಸಪೋರ್ಟ್ ಮಾಡ್ಲತ್ತಾರ. ನಾ ಧನ್ಯವಾದ ಹೇಳ್ತೀನಿ. ಮತ್ತು ಇದು ಕೆಟ್ಟ ಕೆಲಸನೇ. ಇದಕ್ಕೆ ಯಾರು ಬಿ ಸಪೋರ್ಟ್ ಮಾಡಲ್ಲ. ಯಾವ ಸಮಾಜ ಇರಲಿ, ಇಂಥ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ನಾ ಅಂತೀನಿ, ಅವತ್ತೇ ಆ ಕಂಪೋ ಕಾಲೇಜ್ನಾಗ BVP ಕಾಲೇಜ್ನಾಗ ಅಲ್ಲೇ ಹತ್ಯೆ ಆಗ್ಬೇಕಿತ್ತು. ಎಲ್ಲ ಸ್ಟೂಡೆಂಟ್ ಸೇರಿ ಅವ್ನು ಕೊಲೆ ಮಾಡ್ಬೇಕಿತ್ತು, ಕಲ್ಲು ಹೊಡಿಬೇಕಿತ್ತು. ಯಾಕಂದ್ರೆ ಗಲ್ಫ್ ಕಂಟ್ರಿದಾಗ ಯಾರನ್ನ ತಪ್ಪು ಮಾಡಿದ್ರೆ ಅವನಿಗೆ ಕಲ್ಲು ಹೊಡೆದು ಒಂದು ಜೀವ ತಗೋತಾರೆ. ಹಾಗೆ ನಮ್ಮ ಸ್ಟೂಡೆಂಟ್ ಅಲ್ಲಿ ಅವನಿಗೆ ಬಿಡೋದು ಬಹಳ ತಪ್ಪು. ನಾ ಅಂತೀನಿ, ಅಲ್ಲೇ ಅವ್ರು ಎಲ್ಲರೂ ಒಕ್ಕಟ್ಟಾಗಿ, ಅವ ಒಬ್ಬನು 100 ಜನ ಅಲ್ಲಿ ಸ್ಟೂಡೆಂಟ್, ಅವನಿಗೆ ಅಲ್ಲೇ ಕಲ್ಲು ಹೊಡೆದು ಅಲ್ಲೇ ಅವನಿಗೆ ಖಲಾಸ್ ಮಾಡಬೇಕಿತ್ತು. ಬಟ್ ಮಾಡಿಲ್ಲ. ಇಂಥ ನೀಚ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಕಾನೂನು ನಾವು ಮೊದಲು ಬಿ ಆಂಧ್ರದಾಗ ಒಂದು ರೆಡ್ಡಿ ಸಮಾಜದ ಹುಡುಗಿಗೆ ನಾವು ಸೋಮಿಯಾ ರೆಡ್ಡಿ ನಾವು ರೋಡಿ ಮೇಲೆ ಕುಂತು ದೊಡ್ಡ ಪ್ರತಿಭಟನೆ ಇಲ್ಲಿ ನಮ್ಮ ಬಸವೇಶ್ವರ ಸರ್ಕಲ್ ಮಾಡಿದೆವು. ನಾವು ಯಾವ ಸಮಾಜ ಇರ್ಲಿ, ನಮ್ಮ ಸಮಾಜ ಇರ್ಲಿ, ಬೇರೆ ಸಮಾಜ ಇರ್ಲಿ, ಸರ್ವಧರ್ಮ ಒಕ್ಕಟ ಸಮಿತಿಯಿಂದ ನಾವು ಯಾರಿಗ್ ಬಿ ಬಿಡಲ್ಲ. ತಪ್ಪೆ ನಮ್ ತಮ್ಮ ಇದ್ರೆ, ನಮ್ಮ ಅಣ್ಣ ಇದ್ರೆ ಅವ್ರಿಗೆ ಬಿ ಬಿಡಲ್ಲ. ನಾವು ಅವ್ರಿಗೆ ಬಿ ಶಿಕ್ಷೆ ಹಾಕ್ಬೇಕು. ಯಾಕಂದ್ರೆ ಇಂಥವ್ ನೀಚ ಕೆಲಸ ಮಾಡೋರಿಗೆ ಬಿಡೋದಿಲ್ಲ. ಇದ್ರಾಗ ರಾಜಕೀಯದಿಂದ ಯಾವ ಪಕ್ಷ ಇರ್ಲಿ, ಎಲ್ಲರೂ ಕಲ್ತು ನಾವು ರೋಡಿನ ಮೇಲೆ ಹೋರಾಟ ಮಾಡಿ ಅವನಿಗೆ ನ್ಯಾಯ ಇಸ್ಕೊಡಮ್ಮ. ಆ ನ್ಯಾಯ ಸ್ವಾಮಿ ಅವರಿಗೆ ಆತ್ಮ ಶಾಂತಿ ಸಿಗ್ದಪ್ಲೆ ನ್ಯಾಯ ಸಲುವಾಗಿ ನಾವು ಹೋರಾಟ ಮಾಡೋಣ. ಎಲ್ಲರೂ ಕಲ್ತು. ಇದ್ರಾಗ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ. ಯಾರು ಬಿ ರಾಜಕೀಯದಿಂದ ಏನ್ ಸಿಗಲ್ಲ. ರಾಜಕೀಯದಿಂದ ಕೆಟ್ಟ ಮಾಹೋಲ್ ಆಗ್ತದ. ಎಲ್ಲರೂ ಸೇರಮ್ಮ. ಈಗ ಚಿಂಚೋಳಿ ತಾಲೂಕಾದ ಎಲ್ಲ ಪಾರ್ಟಿದವರು ಸೇರಿ ಒಂದೇ ಹೋರಾಟ ಮಾಡೋಣ. ಇದು ಹೋರಾಟ ಮಾಡಿದ್ರೆ ದಿಲ್ಲಿ ತನ ಹೋಗ್ಬೇಕು, ಬೆಂಗಳೂರು ದಿಲ್ಲಿ ತನ ಹೋಗ್ಬೇಕು. ಹಾಂಗ್ ಎಲ್ಲರಿಗೆ ಗೊತ್ತಾಗ್ಬೇಕು. ಯಾವ ಸಮಾಜನಾಗ ಯಾರು ಕೆಟ್ಟ ಕೆಲಸ ಮಾಡ್ತಾನ ಒಂದಾಗಿ ಮಂದಿ ಹೋರಾಡ್ತಾ ಅಂದ್ರೆ ಎಲ್ಲರಿಗೆ ಗೊತ್ತಾಗ್ಬೇಕು. ಇದು ಮೆಸೇಜ್ ಹೋಗ್ಬೇಕು. ಮುಂದಿನ ದಿನದಲ್ಲಿ ಯಾವ ಬಿ ಇಂಥದ್ದು ಕೆಟ್ಟ ಕೆಲಸ ಆಗ್ಬಾರ್ದು.
ಮತ್ ಇನ್ನೊಂದು ಹೇಳ್ತೀನ, ಈ ಸರ್ಕಾರಕ್ಕೆ ನೀವು ಹೆಣ್ಮಕ್ಳ ರಕ್ಷೆ ಸಲುವಾಗ ಏನೇನ್ ಮಾಡ್ತೀರಿ ಮೊದಲು ಮಾಡ್ಬೇಕು. ಇಂಥವ್ ಕಾಲೇಜ್ ಇರ್ತಾವ, ಅಲ್ಲಿ ಕ್ಯಾಮ್ರಾ ಕೂಡಿಸ್ಬೇಕು. ಪೊಲೀಸ್ ಅವರಿಗೆ ಒಂದೊಂದ್ ರೌಂಡ್ ಹಾಕ್ಲಕ್ಕ ದಿನ ಹೇಳ್ಬೇಕು. ಯಾಕಂದ್ರೆ ಈಗ ಮಾಡರ್ನ್ ಜಮಾನ ಆಗ್ಬಿಟ್ಟದ. ಯಾರನ ಗಾಡಿ ತಗೊಂಡು ಹೋಗ್ಬೇಕು, ಕಾಂಪೌಂಡ್ನಾಗ ಕಾಲೇಜ್ನಾಗ ಫ್ರೀ ಹೋಗ್ಬೇಕು. ಇದು ಯಾಕೆ ನೀವು ಹಿಂಗ್ ಕಠಿಣ ಇದು ಆಗ್ಬೇಕು? ಒಂದ್ ಕಾನೂನು ಕಾಲೇಜ್ ಒಳಗ ಒಬ್ಬ ಸ್ಟೂಡೆಂಟ್ ಹೋದ್ರೆ ಅಲ್ಲಿ ಮತ್ತವ ವಾಪಸ್ ಬರಬಾರ್ದು. ಯಾರು ಬಂದ್ರೆ ಬಿ ಸಿಗ್ನೇಚರ್ ಮಾಡಿ ಅಥೆಂಟಿಕ್ ಯಾಕೆ ಹೋಲತ್ತಿದ್ರೆ ನಿನ್ ಕೆಲಸ ಏನದ ಟೈಮಿಂಗ್ ಪ್ರಕಾರ ಮೇಂಟೈನ್ ಮಾಡಿ ಈ ಸರ್ಕಾರ ಆ ಕಾನೂನು ಲಾಗು ಮಾಡಬೇಕು. ಆ ಲಾಗು ಮಾಡಿದ್ರೆ ಉಪಯೋಗ ಆಗ್ತದ. ಯಾರಂದ್ರೆ ಕಾಲೇಜ್ನಾಗ ಹೋತಾರ, ಯಾರಂದ್ರೆ ಯಾರಿಗೆ ಮಾತಾಡ್ತಾರ. ಇದು ಸಿಸ್ಟಮ್ ಸರಿಯಾಗಿಲ್ಲ. ರಕ್ಷಣೆ ಹ್ಯಾಂಗ ಆಗ್ಬೇಕು? ನಮ್ಗ ರಕ್ಷಣೆ ಆಗ್ಬೇಕಂದ್ರೆ ಒಂದ್ ಕಾನೂನು ಆಗ್ಬೇಕು. ಕಾನೂನು ಚೌಕಟ್ನಾಗ ಯಾರಿಗ್ ಬಿ ಸಾಧ್ಯ ಇಲ್ಲ. ಇಷ್ಟೇ ಮನವಿ ಅದ. ಎಲ್ಲರೂ ತಾವು ಎಲ್ಲಾ ಧರ್ಮದವರು ಬಂದರ, ಅದ್ರ ಸಲುವಾಗ ನಮ್ ಒಂದೇ ಗುರಿ, ಅವನಿಗೆ ಗೆಲ್ಲು ಶಿಕ್ಷೆ ಆಗ್ಬೇಕು ಕಾನೂನಿಂದ. ಇದು ನಮ್ ರಿಕ್ವೆಸ್ಟ್ ಅದ, ಇದು ಹೋರಾಟ ಅದ. ಜಲ್ದಿ ಮಾಡಿಲ್ಲ ಅಂದ್ರೆ ಇನ್ನ ದೊಡ್ಡ ಹೋರಾಟ ನಾವು ಮಾಡ್ಲಕ್ ತಯಾರಿದ್ದೀವಿ ಅಂತ ಈ ಟೈಮ್ ನನಗೆ ಎರಡು ಮಾತಾಡ್ಲಕ್ಕ ಅವಕಾಶ ಕೊಟ್ಟಿದ್ದ ಸಲುವಾಗ ಧನ್ಯವಾದ.